ವೆಲ್ಕಮ್ ಟು ಹ್ಯಾಮರ್ ಸ್ಪೇಸ್ ಕೋಚಿಂಗ್ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 4 ಆಫ್ ಕೋಆರ್ಡಿನೇಟ್ ಜಾಮೆಟ್ರಿ ಚಾಪ್ಟರ್. ಸೊ ಇವತ್ತು ಸೆಕ್ಷನ್ ಫಾರ್ಮುಲಾ ಏನು ಅಂತ ನೋಡೋಣ. ಸೆಕ್ಷನ್ ಫಾರ್ಮುಲಾ ನೋಡೋ ಮುಂಚೆ ಸೆಕ್ಷನ್ಸ್ ಏನು ಅಂತ ನೋಡೋಣ. ಇವಾಗ ಇಲ್ಲೊಂದು ಲೈನ್ ತಗೊಂಡಿದ್ದೀನಿ, ಎ ಸಿ ಲೈನು. ಅದರಲ್ಲಿ ಒಂದು ಕಡೆ ಪಾಯಿಂಟ್ ತಗೊಂಡಿದ್ದೀನಿ ಬಿ, ಗೊತ್ತಾಯ್ತಾ? ಇವಾಗ ಬಿ ಇಸ್ ಅನ್ ಇಂಟರ್ನಲ್ ಪಾಯಿಂಟ್. ಯಾಕೆ? ಅದು ಲೈನ್ ಒಳಗಡೆ ಇದೆಯಲ್ವಾ, ಎ ಸಿ ಒಳಗಡೆ ಬಿ ಇದೆಯಲ್ವಾ, ಸೊ ಅದ್ರ ಮೇಲೆ ಇದೆ, ಅದ್ರ ಒಳಗಡೆ ಇದೆ, ಅದು ಇಂಟರ್ನಲ್ ಪಾಯಿಂಟ್ ಆಯ್ತು. ಇವಾಗ ಅದು ಯಾವ್ಯಾವ ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಯ್ತು? ಒಂದು ಪಾರ್ಟ್ ಎ ಬಿ, ಇನ್ನೊಂದು ಪಾರ್ಟ್ ಬಿ ಸಿ, ಹೌದಾ? ಅವೇ ಸೆಕ್ಷನ್ಸ್. ಸೊ ಸೆಕ್ಷನ್ಸ್ ಆರ್ ಪಾರ್ಟ್ ಆಫ್ ಅ ಲೈನ್. ಸೊ ಒಂದು ಸೆಕ್ಷನ್ ಎ ಬಿ, ಒಂದು ಸೆಕ್ಷನ್ ಬಿ ಸಿ. ಇವಾಗ ಈ ಸೆಕ್ಷನ್ಸ್ ರೇಷಿಯೋ ಎಷ್ಟು ಅಂತ ನೋಡೋಣ. ಇನ್ ವಾಟ್ ರೇಷಿಯೋ ಡಸ್ ಬಿ ಡಿವೈಡ್ ಎ ಸಿ? ಗೊತ್ತಾಯ್ತಾ? ಅಂದ್ರೆ ಎ ಬಿ ಬೈ ಬಿ ಸಿ ಎಷ್ಟು ಅಂತ ನೋಡೋಣ. ಇವಾಗ ನೀವು ಡಿಸ್ಟೆನ್ಸ್ ಫಾರ್ಮುಲಾ ಓದಿದ್ದೀರಾ, ನಿಮ್ಗೆ ಡಿಸ್ಟೆನ್ಸ್ ಹುಡ್ಕೋಕ್ಕಾಗತ್ತೆ, ಎ ಬಿ ಹುಡ್ಕೋಕ್ಕಾಗತ್ತೆ, ಬಿ ಸಿ ಹುಡ್ಕೋಕ್ಕಾಗತ್ತೆ, ಹೌದಾ? ಸೊ ಹುಡುಕಿ ಎ ಬಿ ಮತ್ತೆ ಬಿ ಸಿ ಎಷ್ಟು ಬರುತ್ತೆ. ನೀವು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಎ ಬಿ ಮತ್ತೆ ಬಿ ಸಿ ಹುಡ್ಕಬೇಕಾದ್ರೆ ಎ 2 4 ಬಿ 3 6, ಸೊ x2 - x1 y2 - y1 ಎಲ್ಲ ಹಾಕ್ಬೇಕಾದ್ರೆ ನಿಮ್ಗೆ ಎ ಬಿ √5 ಬರುತ್ತೆ, ಬಿ ಸಿ √45 ಬರುತ್ತೆ. √45 ಅಂದ್ರೆ √9 × 5 ಅಂದ್ರೆ 3√5 ಅಲ್ವಾ? ಸೊ ಒಂದು √5 ಒಂದು 3√5 ಬಂತು, ಹೌದಾ? ಸೊ ಎ ಬಿ ಬೈ ಬಿ ಸಿ ಎಷ್ಟು ಬರುತ್ತೆ? √5 ಡಿವೈಡೆಡ್ ಬೈ 3√5 ಅಂದ್ರೆ 1/3, ಹೌದಾ? ಸೊ ರೇಷಿಯೋ ಏನಾಯ್ತು? ಇವಾಗ ನಾನು ನಿಮಗೆ ರೇಷಿಯೋ ಎಷ್ಟು ಅಂತ ಕೇಳಿದ್ದೆ, ಆಕ್ಚುಯಲ್ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿಲ್ಲ. ಆಕ್ಚುಯಲ್ ಡಿಸ್ಟೆನ್ಸ್ ಕೇಳಿದ್ರೆ √5 ಮತ್ತೆ 3√5, ಇದು √5 ಇದು 3√5. ಬಟ್ ಇವಾಗ ರೇಷಿಯೋ ಕೇಳಿರೋದು. ರೇಷಿಯೋ ಏನು? m1 ಮತ್ತೆ m2 ಇಸ್ 1:3, ಹೌದಾ? √5 ಕ್ಯಾನ್ಸಲ್ ಆಗಿ 1:3. ಸೊ ಬಿ ಡಿವೈಡ್ಸ್ ಎ ಸಿ ಇನ್ ದ ರೇಷಿಯೋ 1:3. ನೋಡಿ ಮತ್ತೆ ಅರ್ಥ ಮಾಡ್ಕೊಳ್ಳಿ, 1:3 ಡಿಸ್ಟೆನ್ಸ್ ಅಲ್ಲ, ಅದು ರೇಷಿಯೋ. ಆಕ್ಚುಯಲ್ ಡಿಸ್ಟೆನ್ಸ್ √5 ಮತ್ತೆ 3√5. ರೇಷಿಯೋ m1 m2 ಆರ್ ರೇಷಿಯೋಸ್. ಸೊ ಸೆಕ್ಷನ್ ರೇಷಿಯೋ ಎಷ್ಟಾಯ್ತು? m1:m2 ಇಸ್ 1:3. ಗೊತ್ತಾಯ್ತಾ? ಫಾರ್ ದ ಲೈನ್ ಎ ಸಿ ಬೈ ಬಿ, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇವಾಗ ವಾಟ್ ರೇಷಿಯೋ ಡಸ್ ಇ ಡಿವೈಡ್ ಡಿ ಎಫ್ ಇಂಟರ್ನಲ್ಲಿ ಅಂತ ನೋಡೋಣ. ಇದು ಡಿ ಎಫ್ ಲೈನು, ಈ ಇಂಟರ್ನಲ್ ಪಾಯಿಂಟ್ ಅಲ್ವಾ, ಡಿ ಎಫ್ ಒಳಗಡೆ ಇದೆ, ಕರೆಕ್ಟಾ? ಸೊ ಡಿ ಎಫ್ ಮೇಲೇನೆ ಇದೆ, ಒಳಗಡೆ ಇದೆ. ಇವಾಗ ವಾಟ್ ರೇಷಿಯೋ ಡಸ್ ಇ ಡಿವೈಡ್ ಡಿ ಎಫ್ ಇಂಟರ್ನಲ್ಲಿ? ಹಂಗಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಡಿ ಹುಡುಕ್ಬೇಕು, ಆಮೇಲೆ ಇ ಎಫ್ ಹುಡುಕ್ಬೇಕು. ಮತ್ತೆ ಡಿಸ್ಟೆನ್ಸ್ ಫಾರ್ಮುಲಾ ಹೇಳ್ಕೊಡಲ್ಲ ನಾನು, ಡಿಸ್ಟೆನ್ಸ್ ಹುಡುಕಿ ನೀವು ಎಷ್ಟು ಬರುತ್ತೆ? ಡಿ ಇ ಹುಡುಕ್ಬೇಕಾದ್ರೆ ನಿಮ್ಗೆ ಡಿ ಇ 6 ಬರುತ್ತೆ, ಇ ಎಫ್ 8 ಬರುತ್ತೆ, ಹೌದಾ? ಡಿಸ್ಟೆನ್ಸ್ ಫಾರ್ಮುಲಾ ಓದಿದಿರಲ್ವಾ ಪಾರ್ಟ್ 2 ಪಾರ್ಟ್ 3 ಅಲ್ಲಿ. ಸೊ 6 ಮತ್ತೆ 8 ಬಂತಾ? ಮಾಡಿ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿಬಿಟ್ಟು, ಆಯ್ತಾ? 6 8 ಬರುತ್ತೆ. ಸೊ ಡಿ ಇಷ್ಟು ಇ ಎಫ್ ಎಷ್ಟು? ಡಿ ಇ ಬೈ ಇ ಎಫ್ ಈಕ್ವಲ್ ಟು 6/8, ಹೌದಾ? ಅಂದ್ರೆ 2 ಡಿವೈಡ್ ಬೈ 2 ಮಾಡ್ಬೋದು, 3/4 ಬರುತ್ತೆ, ಹೌದಾ? ಸೊ ಡಿ ಇಷ್ಟು ಇ ಎಫ್ ಈಕ್ವಲ್ ಟು 3:4. ಸೊ ಇ ಡಿವೈಡ್ಸ್ ಡಿ ಎಫ್ ಇನ್ ದ ರೇಷಿಯೋ 3:4. m1 m2 ಎಷ್ಟು? 3:4. ಆಕ್ಚುಯಲ್ ಡಿಸ್ಟೆನ್ಸ್ 6 ಮತ್ತೆ 8, ರೇಷಿಯೋ m1 m2 3/3:4. ಗೊತ್ತಾಯ್ತಾ? ಒಂದ್ ನೆನ್ಪಿಟ್ಕೊಳ್ಳಿ, ಸೆಕ್ಷನ್ ಅಲ್ಲಿ ಯೂಶುವಲಿ ನಾವು ರೇಷಿಯೋ ಬಗ್ಗೆ ಮಾತಾಡ್ತೀವಿ, m1/m2 ಇಲ್ಲ m1:m2, ಗೊತ್ತಾಯ್ತಾ? ಸೊ ಇಲ್ಲಿ m1:m2 ಇಸ್ 1:3, ಇಲ್ಲಿ m1:m2 ಇಸ್ 3:4. ಇವಾಗ ನಿಮ್ಗೆ ಏನ್ ಕೊಟ್ಟಿರೋದು? ನಿಮ್ಗೆ ಪಾಯಿಂಟ್ ಕೊಟ್ಟಿದೀವಿ ಅಲ್ವಾ, ಇಂಟರ್ನಲ್ ಪಾಯಿಂಟ್ ಕೊಟ್ಟಿದೀವಿ. ಇಂಟರ್ನಲ್ ಪಾಯಿಂಟ್ ಕೊಟ್ಟು ನಿಮ್ಗೆ m1 m2 ಹುಡ್ಕಕ್ಕೆ ಹೇಳಿದ್ದು, ಹೌದಾ? ಇವಾಗ ಒಂದು ಸಿನಾರಿಯೋ ಕನ್ಸಿಡರ್ ಮಾಡಿ, m1 m2 ಕೊಟ್ಟಿದ್ದಾರೆ. ದ ಪಾಯಿಂಟ್ ಬಿ ಡಿವೈಡ್ಸ್ ಎ ಸಿ ಇನ್ ದ ರೇಷಿಯೋ 1:3 ಅಂತ ಕೊಟ್ಟಿದ್ದಾರೆ. 1:3 ಕೊಟ್ಟಿದ್ದಾರೆ m1 m2, ಬಟ್ ಬಿದು ಲೊಕೇಶನ್ ಕೊಟ್ಟಿಲ್ಲ. ಇದು 3,6 ಅಂತ ಕೊಟ್ಟಿಲ್ಲ ಅನ್ಕೊಳ್ಳಿ, ಜಸ್ಟ್ ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದ ಪಾಯಿಂಟ್ ಬಿ ಡಿವೈಡ್ಸ್ ಎ ಸಿ ಇನ್ ದ ರೇಷಿಯೋ 1:3, ಫೈಂಡ್ ಬಿ ಅಂತ ಕೇಳಿದ್ದಾರೆ. ಅಂತ ಸಿನಾರಿಯೋದಲ್ಲಿ ಹೆಂಗ್ ಹುಡುಕೋದು ಪಾಯಿಂಟ್ ಬಿ ನ ಅನ್ನೋದು ನೋಡೋಣ. ಅದಕ್ಕೆ ಸೆಕ್ಷನ್ ಫಾರ್ಮುಲಾ ಅನ್ನೋದೊಂದು ಕನ್ಸೆಪ್ಟ್ ಬರುತ್ತೆ, ಗೊತ್ತಾಯ್ತಲ್ವಾ? ಸೆಕ್ಷನ್ಸ್ ಗೊತ್ತಾಯ್ತು ನಮ್ಗೆ, ಪಾಯಿಂಟ್ ಕೊಟ್ರೆ ಸೆಕ್ಷನ್ ರೇಷಿಯೋ ಹೆಂಗ್ ಹುಡ್ಕೋದು ಅಂತ ಗೊತ್ತಾಯ್ತು ಅಲ್ವಾ, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ. ಇವಾಗ ರೇಷಿಯೋ ಕೊಟ್ರೆ ಪಾಯಿಂಟ್ ನ ಹೆಂಗ್ ಹುಡ್ಕೋದು ಗೊತ್ತಾಯ್ತಲ್ವಾ? ರೇಷಿಯೋ m1:m2 = 1:3 ಅಂತ ಕೊಟ್ಟಿದ್ದಾರೆ, ಬಟ್ ಬಿ ಎಲ್ಲಿದೆ ಅಂತ ಹೇಳಿಲ್ಲ, ಗೊತ್ತಾಯ್ತಾ?
ಅದು ಹೆಂಗೆ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಬಿ ಇಸ್ 3,6 ಅಂತ ಹೇಳೋದು ಅನ್ನೋದನ್ನ ಸೆಕ್ಷನ್ ಫಾರ್ಮುಲಾದಲ್ಲಿ ನೋಡೋಣ. ಇವಾಗ ಸೆಕ್ಷನ್ ಫಾರ್ಮುಲಾ ನೋಡೋಣ. ನೋಡಿ, ಇಲ್ಲಿ ಲೈನ್ ಎ ಬಿ ಬರ್ದಿದ್ದೀನಿ, ವೇರ್ ಪಿ ಇಸ್ ದ ಪಾಯಿಂಟ್ ವಿಚ್ ಇಸ್ ಇಂಟರ್ನಲ್ ಟು ಎ ಬಿ. ಗೊತ್ತಾಯ್ತಲ್ವಾ? ಪಿ ಡಿವೈಡ್ಸ್ ಎ ಬಿ ಇನ್ ದ ರೇಷಿಯೋ m1 is to m2 ಬರ್ದಿದ್ದೀನಿ ನೋಡಿ. ಕನ್ಸಿಡರ್ ಎನಿ ಟೂ ಪಾಯಿಂಟ್ಸ್ ಎ ಮತ್ತೆ ಬಿ, x1 y1 ಮತ್ತೆ x2 y2, and assume that p is the point which divides ab in the ratio m1 is to m2. ಗೊತ್ತಾಯ್ತಾ? ಇದು ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್. ಸೊ ಇವಾಗ ಏನು ಗೊತ್ತಾಯ್ತು ನಮಗೆ? ab divided by pb equal to m1 by m2 ಅಲ್ವಾ? pa divided by pb equal to m1 by m2. ಇಷ್ಟ ಅರ್ಥ ಆಯ್ತಲ್ವಾ? ಬೇಸಿಕ್ಸ್. ಇವಾಗ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡೋಣ. ಯಾಕೆ? ನಮಗೆ ಡಿರೈವ್ ಮಾಡಬೇಕಲ್ವಾ ಫಾರ್ಮುಲಾನ. ಅದಕ್ಕೆ ನೋಡಿ, ಡ್ರಾ ಎ ಆರ್ ಪಿ ಎಸ್ ಬಿ ಟಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಅಂದ್ರೆ ಒಂದು ಎ ಆರ್ ಪಿ ಎಸ್ ಮತ್ತೆ ಬಿ ಟಿ. ಗೊತ್ತಾಯ್ತಾ? ಪರ್ಪೆಂಡಿಕ್ಯುಲರ್ ಅಂದ್ರೆ ಇದು 90 ಡಿಗ್ರಿ ಅಂತ ಅರ್ಥ. ಇಲ್ಲಿ 90 ಡಿಗ್ರಿ ಅಲ್ಲ. ಡ್ರಾ ಎ ಕ್ಯೂ ಅಂಡ್ ಪಿ ಸಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಸೊ ಒಂದು ಎ ಕ್ಯೂ ಮತ್ತೆ ಒಂದು ಪಿ ಸಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಇದು ಎಕ್ಸ್ ಆಕ್ಸಿಸ್ ಅಲ್ವಾ? ಎ ಕ್ಯೂ ಒಂದು ಪಿ ಸಿ ಒಂದು. ಅರ್ಥ ಆಯ್ತಲ್ವಾ? ಸೊ ಇಷ್ಟು ಡ್ರಾ ಮಾಡ್ಬೇಕು ನೀವು. ಇವಾಗ ಟ್ರಯಾಂಗಲ್ ಪಿ ಎ ಕ್ಯೂ ಮತ್ತೆ ಬಿ ಪಿ ಸಿ ನೋಡಿ, ಏನಾಗುತ್ತೆ ಇದರಲ್ಲಿ? ಈ ಆಂಗಲ್ 90, ಈ ಆಂಗಲ್ ಕೂಡ 90. ಹೌದಾ? ಆಂಗಲ್ ಕ್ಯೂ ಈಕ್ವಲ್ ಟು ಆಂಗಲ್ ಸಿ. ಆಮೇಲೆ ಇದು ಪ್ಯಾರಲಲ್ ಲೈನ್ಸ್ ಅಲ್ವಾ? ಯಾವುದು? ಬಿ ಪಿ ಸಿ ಮತ್ತೆ ಎ ಕ್ಯೂ. ಇದು ಮತ್ತೆ ಇದು ಪ್ಯಾರಲಲ್ ಅಲ್ವಾ? ಸೊ ಈ ಆಂಗಲ್ ಮತ್ತೆ ಈ ಆಂಗಲ್ ಈಕ್ವಲ್ ಇರುತ್ತೆ. ಹೌದಾ? ಆಂಗಲ್ ಎ ಆಂಗಲ್ ಪಿ ಎ ಕ್ಯೂ ಈಕ್ವಲ್ ಟು ಆಂಗಲ್ ಬಿ ಪಿ ಸಿ. ಹೌದಾ? ಯಾಕೆ? ಬಿಕಾಸ್ ಕ್ಯೂ ಪಿ ಸಿ ಅಂಡ್ ಎ ಕ್ಯೂ ಆರ್ ಪ್ಯಾರಲಲ್ ಮತ್ತೆ ಬಿ ಎ ಇಸ್ ಕಾಮನ್ ಲೈನ್. ಅದಕ್ಕೆ ಪಿ ಎ ಕ್ಯೂ ಮತ್ತೆ ಬಿ ಪಿ ಸಿ ಈಕ್ವಲ್ ಅಲ್ವಾ? ಬೇಸಿಕ್ಸ್ ನೀವು ಮುಂಚೆ ಕಲ್ತಿರ್ತೀರಾ. ಅಂದ್ರೆ ಟ್ರಯಾಂಗಲ್ಸ್ ಚಾಪ್ಟರ್ ನೋಡಿ, ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಪಿ ಎ ಕ್ಯೂ ಇಸ್ ಸಿಮಿಲರ್ ಟು ಬಿ ಪಿ ಸಿ. ಯಾಕೆ? ಎ ಕ್ರೈಟೀರಿಯನ್ ಅಲ್ವಾ? ಎ ಕ್ರೈಟೀರಿಯನ್ ಅಂದ್ರೆ ಏನು? ಎರಡು ಆಂಗಲ್ ಈಕ್ವಲ್ ಇದ್ರೆ ಎರಡು ಟ್ರಯಾಂಗಲ್ದು, ಒಂದು ಪಿ ಎ ಕ್ಯೂ ಮತ್ತೆ ಬಿ ಪಿ ಸಿ, ದೆನ್ ದೇ ಆರ್ ಸಿಮಿಲರ್. ಸೊ ಟ್ರಯಾಂಗಲ್ ಪಿ ಎ ಕ್ಯೂ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಬಿ ಪಿ ಸಿ. ಅರ್ಥ ಆಯ್ತಲ್ವಾ ಇಷ್ಟು? ನೆಕ್ಸ್ಟ್ ನೋಡಿ, ಸಿಮಿಲರ್ ಅಂದ್ಕೊಳ್ಳಿ ಏನ್ ಹೇಳ್ಬೋದು? ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ. ಸೊ ಪಿ ಎ ಡಿವೈಡೆಡ್ ಬೈ ಬಿ ಪಿ ಈಕ್ವಲ್ ಟು ಎ ಕ್ಯೂ ಡಿವೈಡೆಡ್ ಬೈ ಪಿ ಸಿ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಬಿ ಸಿ ಅಲ್ವಾ? ಸೊ ಅದು ಬರ್ದಿದೆ. ಇವಾಗ ನೋಡಿ, ಪಿ ಎ ಮತ್ತೆ ಬಿ ಪಿ ನಮಗೆ ಗೊತ್ತು ಅಲ್ವಾ? ಪಿ ಎ ಬೈ ಬಿ ಪಿ ಈಕ್ವಲ್ ಟು m1 by m2 ಅಷ್ಟು ಗೊತ್ತು ನಮಗೆ. ಈ ಪಾರ್ಟ್ ನಮ್ಗೆ ಗೊತ್ತು, m1 by m2. ಇವಾಗ ಈ ಪಾರ್ಟ್ ನೋಡೋಣ, ಎ ಕ್ಯೂ ಬೈ ಪಿ ಸಿ. ಎ ಕ್ಯೂ ಏನು? ಇವಾಗ ಎ ಕ್ಯೂ ಏನಂದ್ರೆ ಆರ್ ಎಸ್ ಅಲ್ವಾ? ನೋಡಿ, ಇದು ಎ ಕ್ಯೂ, ಇದು ಆರ್ ಎಸ್, ಎರಡು ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಸೊ ಎ ಕ್ಯೂ ಈಕ್ವಲ್ ಟು ಆರ್ ಎಸ್. ಏನದು ನೋಡಿ, ಇದ್ರದ್ದು ಎಕ್ಸ್ ಕೋಆರ್ಡಿನೇಟ್ ಎಕ್ಸ್, ಇದ್ರದ್ದು x1. ಸೊ ಆರ್ ಎಸ್ ಏನಾಗುತ್ತೆ? ಎಕ್ಸ್ ಮೈನಸ್ x1 ಅಲ್ವಾ? ನೋಡಿ, ಎ ಮತ್ತೆ ಕ್ಯೂ, ಆರ್ ಮತ್ತೆ ಎಸ್. ಸೊ ಎದು x1, ಸೊ ಆರ್ ಕೂಡ x1 ಆಗುತ್ತೆ, ಪಿ ಇದು x, ಸೊ ಎಸ್ ಕೂಡ x ಆಗುತ್ತೆ. ಸೊ ಆರ್ ಎಸ್ ಈಕ್ವಲ್ ಟು ಎಕ್ಸ್ ಮೈನಸ್ x1 ಅಲ್ವಾ? ಎಕ್ಸ್ ಮೈನಸ್ x1. ಅದೇ ತರ ಎ ಕ್ಯೂ ಆಯ್ತು. ಪಿ ಸಿ ಎಷ್ಟು? ಇವಾಗ ನೋಡಿ, ಪಿ ಸಿ ಎಷ್ಟಾಗುತ್ತೆ? ಅದೇ ತರ ಇಲ್ಲೇನಾಗುತ್ತೆ? ಬಿ ಇದು x2 ಆದ್ರೆ ಇಲ್ಲಿದು ಕೂಡ x2 ಆಗುತ್ತೆ. ಹೌದಾ? ಸೊ ಇದೇನಾಗುತ್ತೆ? ಇಷ್ಟು ಎಕ್ಸ್ ಆಕ್ಸಿಸ್ ಮೇಲೆ x2 ಮೈನಸ್ x ಆಗುತ್ತೆ. ಹೌದಾ? ಇಲ್ಲಿವರೆಗೆ x, ಇದು x2. ಸೊ ಎಸ್ ಟಿ ಇಲ್ಲ ಪಿ ಸಿ ಈಕ್ವಲ್ ಟು ಎಸ್ ಟಿ ಈಕ್ವಲ್ ಟು x2 ಮೈನಸ್ x. ಅರ್ಥ ಆಯ್ತಲ್ವಾ? ಈಸಿ ಅಲ್ವಾ ಅದು? ಅದೇ ತರ ಪಿ ಕ್ಯೂ ಹುಡ್ಕೋಣ. ಪಿ ಕ್ಯೂ ಏನು ನೋಡಿ, ಈ ತರ ಜಾಯಿನ್ ಮಾಡಬಹುದು, ಇಲ್ಲ ನೀವು ಡೈರೆಕ್ಟ್ ಆಗಿ ಹೇಳ್ಬಹುದು. ಇವಾಗ ಹೆಂಗೆ ಹೇಳಿದ್ರೆ ಅದೇ ತರ ಪಿ ಕ್ಯೂ ಈಕ್ವಲ್ ಟು ವೈ ಮೈನಸ್ y1 ಅಲ್ವಾ? ನೋಡಿ, ಈ ತರ ಇದು ಇಲ್ಲಿ ಬರುತ್ತೆ ಎಲ್ಲೋ, ಇದು ಇಲ್ಲಿ ಎಲ್ಲೋ ಬರುತ್ತೆ. ಸೊ ಇಲ್ಲಿ y ಅಂದ್ರೆ ಇಲ್ಲಿ ಕೂಡ y,
ಇಲ್ಲಿ y1 ಅಂದ್ರೆ ಇಲ್ಲಿ ಕೂಡ y1, ಸೊ ಇಷ್ಟು ಅಲ್ವಾ. ಸೊ y minus y1, so pq equal to ps minus qs, so ps minus qs, so it is ಇಷ್ಟು y2 minus y1 ಅಲ್ವಾ. ಈ ಪಾರ್ಟ್ ಅಷ್ಟೇ ಗೊತ್ತಾಯ್ತಲ್ವಾ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಈ ಪಾರ್ಟ್. ಸೊ y minus y1. ನೆಕ್ಸ್ಟ್ bc ಎಷ್ಟು, bc is ಒಂದು ಇಲ್ಲಿ ಇನ್ನೊಂದು ಇಲ್ಲಿ y2 ಅಂದ್ರೆ ಇಲ್ಲಿ ಕೂಡ y2 ಅಲ್ವಾ. ಸೊ ಇಷ್ಟು ಹುಡ್ಕೋದು ಹೆಂಗೆ, y2 minus y ಅಲ್ವಾ. bc equal to y2 ಈ ತರ, ಆಮೇಲೆ ಈ ತರ y, ಸೊ bc equal to y2 minus y. ಈಸಿ ಅಲ್ವಾ, ಇಂಟ್ರೊಡಕ್ಷನ್ ಚಾಪ್ಟರ್ ಅಲ್ಲಿ ಹೇಳ್ಕೊಟ್ಟಿದ್ದಲ್ವಾ. ಸೊ bc equal to y2 minus y. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ aq ಕಡೆ x minus x1, pc ಕಡೆ x2 minus x, pq ಕಡೆ y minus y1, bc ಕಡೆ y2 minus y. ಸಬ್ಸ್ಟಿಟ್ಯೂಟ್ ಮಾಡಿ. ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಯಾವ್ದು x2 minus x1, ಯಾವ್ದು y2 minus y, ಅವೆಲ್ಲ ಹುಡ್ಕೋದು ತುಂಬಾ ಇಂಪಾರ್ಟೆಂಟ್. ಸೊ ಡಯಾಗ್ರಾಮ್ ಇಂದ ಇದು 4 ಸ್ಟೇಟ್ಮೆಂಟ್ aq pc pq bc ಯಾವ ತರ ಬರೆಯೋದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಒಮ್ಮೆ ಆ ತರ ಬಂದ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. m1 by m2 equal to x minus x1 by x2 minus x equal to y minus y1 by y2 minus y. ಇವಾಗ ಇವೆರಡಷ್ಟೇ ಕನ್ಸಿಡರ್ ಮಾಡಿ. ಇವೆರಡಷ್ಟೇ ಕನ್ಸಿಡರ್ ಮಾಡಿದ್ರೆ m1 by m2 equal to x minus x1 divided by x2 minus x. ಇವಾಗ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ ಈ ತರ ಆಗುತ್ತೆ ಹೌದಾ. ಸೊ m1 x2 minus m1 x equal to m2 x minus m2 x1 ಅಲ್ವಾ. ಸೊ ಇವಾಗ ಇದನ್ನ ಈ ಕಡೆ ತಗೊಂಡ್ಬನ್ನಿ, ಇದನ್ನ ಈ ಕಡೆ ತಗೊಂಡೋಗಿ m1 x2 plus m2 x1 equal to m2 x plus m1 x ಆಗುತ್ತೆ ಹೌದಾ. ಮೈನಸ್ ಇರೋದನ್ನ ಈ ಕಡೆ ತಗೊಂಡ್ಬನ್ನಿ, ಈ ತರ ಮೈನಸ್ ಇರೋದನ್ನ ಆ ಕಡೆ ತಗೊಂಡೋಗಿ. ಸೊ ಏನಾಗುತ್ತೆ m1 x2 plus m2 x1 equal to, ಇಲ್ಲಿ ನೋಡಿ x ಮತ್ತೆ x ಕಾಮನ್ ಇದೆ ಹೌದಾ. x ಕಾಮನ್ ಇದೆ, x ಹೊರಗೆ ತೆಗೀರಿ, m1 plus m2 ಆಗುತ್ತೆ. ಸೊ m1 m2 ಕೆಳಗೆ ತಗೊಂಡ್ಬನ್ನಿ, x is equal to m1 x2 plus m2 x1 divided by m1 plus m2 ಗೊತ್ತಾಯ್ತಾ. ಸೊ x, y ಅಲ್ಲಿ x ಏನಾಯ್ತು, x is m1 x2 plus m2 x1 divided by m1 plus m2. ನೆಕ್ಸ್ಟ್ y ಹುಡುಕಬೇಕು ಹೌದಾ. y ಹೇಗೆ ಹುಡುಕೋದು, ಇದು ಮತ್ತೆ ಇದು ತಗೊಳ್ಳಿ, ಎಲ್ಲ ಈಕ್ವಲ್ ಅಲ್ವಾ. ಸೊ m1 by m2 equal to y minus y1 divided by y2 minus y. ಇದು ಮತ್ತೆ ಇದು ತಗೋಬೇಕಾದ್ರೆ ನಿಮಗೆ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ. m1 y2 minus m1 y equal to m2 y minus m2 y1 ಹೌದಾ ಬಂತಾ. ಆಮೇಲೆ ಮೈನಸ್ ಇರೋದು ಈ ಕಡೆ ತಗೊಂಡೋಗಿ, ಈ ಕಡೆ ಮೈನಸ್ ಇರೋದು ಈ ಕಡೆ ತಗೊಂಡೋಗಿ ಪ್ಲಸ್ ಆಗುತ್ತೆ. ಸೊ m1 y2 plus m2 y1 equal to m1 y plus m2 y ಅಲ್ವಾ. ಆಮೇಲೆ ಇದರಿಂದ y ಕಾಮನ್ ಇದೆ, ಹೊರಗೆ ತಗೊಳ್ಳಿ, m1 plus m2 ಕೆಳಗೆ ತಗೊಂಡ್ಬನ್ನಿ. ಸೊ y equal to m1 y2 plus m2 y1 divided by m1 plus m2 ಅಲ್ವಾ. ಸೊ ನಮಗೆ y ಕೂಡ ಸಿಕ್ತು. ಏನದು m1 y2 plus m2 y1 divided by m1 plus m2 ಹೌದಾ. ಸೊ ನಮಗೆ ಈ ಪಾಯಿಂಟ್ ಬಂತು p ಅಲ್ವಾ. ಸೊ ಇದೇ ಸೆಕ್ಷನ್ ಫಾರ್ಮುಲಾ. ನಮ್ಗೆ ಏನ್ ಬೇಕಿತ್ತು ಹೇಳಿ, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ x1 y1 ಮತ್ತೆ x2 y2, ರೇಷಿಯೋ ಕೊಟ್ಟಿದ್ದಾರೆ m1 ಮತ್ತೆ m2. ಅವೆರಡರಿಂದ ಯಾವ ಪಾಯಿಂಟ್ x, y ಅಂತ ಹೆಂಗ್ ಹುಡುಕೋದು, x, y equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಗೊತ್ತಾಯ್ತಲ್ವಾ. ಈ ಫಾರ್ಮುಲಾ ಡಿರೈವೇಶನ್ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ಯಾವ ಮೇನ್ ಸ್ಟೆಪ್ಸ್ ಏನ್ ಹೇಳಿ, ಇದು ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ಯಾವ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂದ್ಕೊಂಡೆ ರೇಷಿಯೋ ಬರೆಯೋದು. ರೇಷಿಯೋ ಆದ್ಮೇಲೆ ಒಂದ್ ರೇಷಿಯೋ ನಿಮ್ಗೆ ಈಸಿಯಾಗಿ ಫಸ್ಟೇ ಗೊತ್ತಾಗುತ್ತೆ m1 by m2 ಅಂತ. ಉಳಿದಿದ್ದೆರಡು ರೇಷಿಯೋ ನೀವು AQ PC PQ BC ಕರೆಕ್ಟ್ ಆಗಿ ಹುಡುಕ್ಬೇಕು. AQ ಎಷ್ಟು, PQ ಎಷ್ಟು ಅವೆಲ್ಲ ಕರೆಕ್ಟ್ ಆಗಿ ಹುಡುಕಿ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ಟು
ಫಾರ್ಮುಲಾನ ಡಿರೈವ್ ಮಾಡೋದು x ಈಕ್ವಲ್ ಟು ಈ ತರ y ಈಕ್ವಲ್ ಟು ಈ ತರ. ಗೊತ್ತಾಯ್ತಲ್ವಾ? ಈ ಪಾರ್ಟ್ ಒಂದು ಝೂಮ್ಡ್ ಪಿಕ್ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಡೌಟ್ ಇದ್ರೆ ಅದನ್ನ ಕರೆಕ್ಟ್ ಆಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಬಂತು ಅಂತ. ಅರ್ಥ ಆಯ್ತಲ್ವಾ? ಇಡೀ ಡಿರೈವೇಶನ್ ಕರೆಕ್ಟ್ ಆಗಿ ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಬರ್ಬೋದು. ಆಮೇಲೆ ಇದ್ರ ಮೇಲೆ ಇವಾಗ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನೋಡೋಣ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಓಕೆನಾ? ಸೆಕ್ಷನ್ ಫಾರ್ಮುಲಾ ಡಿರೈವ್ ಮಾಡಿದ್ವಲ್ವಾ, ಇವಾಗ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನೋಡೋಣ. ನೋಡಿ ಎಕ್ಸಾಂಪಲ್ 6, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ which divides a line joining the points 4, -3 and 8, -5 in the ratio 3:1. ಇದು ನೋಡಿದ ಕೂಡಲೇ ಡೈರೆಕ್ಟ್ ಅಪ್ಲಿಕೇಶನ್ ಅಲ್ವಾ, ಏನು ಇಲ್ಲ, ಈಸಿಯಾಗಿ ಮಾಡಬಹುದು. ಇದು x1, y1 ಆಗುತ್ತೆ, ಇದು x2, y2 ಆಗುತ್ತೆ, ಇದು m1:m2 ಅಲ್ವಾ? ಕ್ಲೀನ್ ಆಗಿ ಗೊತ್ತಾಗುತ್ತಲ್ವಾ? ಕ್ವಶನ್ ನೋಡಿದ್ರೆ ಒಂದು ಲೈನ್ ಇದೆ, ಯಾವ ಪಾಯಿಂಟ್ ಈ ರೇಷಿಯೋ ಡಿಪೆಂಡ್ ಮಾಡುತ್ತೆ ಅಂತ. ಸೊ ಲೆಟ್ ದ ಪಾಯಿಂಟ್ P x, y ಅಂತ ತಗೋಣ. ಸಬ್ಸ್ಟಿಟ್ಯೂಟ್ ಮಾಡಿ ಸೆಕ್ಷನ್ ಫಾರ್ಮುಲಾದಲ್ಲಿ ಡಿರೈವ್ ಮಾಡಿದ್ವಲ್ವಾ, xy ಈಕ್ವಲ್ ಟು m1x2 ಪ್ಲಸ್ m2x1 ಬೈ m1 ಪ್ಲಸ್ m2, ಮತ್ತೆ y ಏನು m1y2 ಪ್ಲಸ್ m2y1 ಡಿವೈಡ್ ಬೈ m1 ಪ್ಲಸ್ m2. ಹೌದಾ? ನೆನ್ಪಿಟ್ಕೊಳ್ಳಿ ಈ ಫಾರ್ಮುಲಾನ, ಬೈ ಹಿಡಿಬೇಕು. ಈ ಫಾರ್ಮುಲಾ ಕನ್ಫ್ಯೂಸ್ ಆಗಬಾರ್ದು. ಸಬ್ಸ್ಟಿಟ್ಯೂಟ್ ಮಾಡಿ, ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ವಾ? m1 ಗೊತ್ತು, m2 ಗೊತ್ತು, x2 ಗೊತ್ತು, x1 ಗೊತ್ತು, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಆನ್ಸರ್ 7,3 ಬರುತ್ತೆ ಅಲ್ವಾ? ಸೊ ಇದು ಬೇಸಿಕ್ ಸ್ಟ್ಯಾಂಡರ್ಡ್ ಸಿಂಪಲ್ ಪ್ರಾಬ್ಲಮ್ ಸೆಕ್ಷನ್ ಫಾರ್ಮುಲಾ ಇಂದ. ಗೊತ್ತಾಯ್ತಾ? ಸೊ ಡಿರೈವೇಶನ್ ಮಾಡಿದ್ದೆಲ್ಲ ಫಾರ್ಮುಲಾ ಇದೆಯಲ್ವಾ, ಡೈರೆಕ್ಟ್ ಅಪ್ಲಿಕೇಶನ್. ಇವಾಗ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ನೋಡೋಣ. ಗೊತ್ತಾಯ್ತಾ? ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ಆಫ್ ಟ್ರೈಸೆಕ್ಷನ್ ಆಫ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ A 2, -2 and B 7, -4. ಈ ಕ್ವಶನ್ ನೋಡಿದ ಕೂಡಲೇ ಇನ್ನೊಮ್ಮೆ ಓದಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆಫ್ ದ ಟ್ರೈಸೆಕ್ಷನ್ ಆಫ್ ದ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ A 2, -2 and B 7, -7, 4. ಟ್ರೈಸೆಕ್ಷನ್ ಅಂದ ಕೂಡಲೇ ಒಂದು ಲೈನ್ ನ 3 ಪಾಯಿಂಟ್ಸ್ ಅಲ್ಲಿ ಸ್ಪ್ಲಿಟ್ ಮಾಡಬೇಕು. ಗೊತ್ತಾಯ್ತಾ? ಸೊ ಈ ಲೈನ್ ಡ್ರಾ ಮಾಡಿದೀನಿ, A ಮತ್ತೆ AB, ಅದನ್ನ ಮೂರು ಪಾರ್ಟ್ಸ್ ಅಲ್ಲಿ ಸ್ಪ್ಲಿಟ್ ಮಾಡಬೇಕು ಅಂದ್ರೆ ಎಷ್ಟು ಪಾಯಿಂಟ್ಸ್ ಬೇಕು? 2 ಪಾಯಿಂಟ್ ಬೇಕು ಅಲ್ವಾ? ನೋಡಿ 2 ಪಾಯಿಂಟ್ ತಗೊಂಡಿದ್ದೀನಿ, ಒಂದು P ಮತ್ತೆ ಒಂದು Q. 2 ಪಾಯಿಂಟ್ ತಗೊಂಡ್ರೆ 3ರಲ್ಲಿ ಸ್ಪ್ಲಿಟ್ ಆಯ್ತು. ಹೌದಾ? ಒಂದು AP, ಒಂದು PQ, ಒಂದು QB ಅಲ್ವಾ? ಸೊ ಟ್ರೈಸೆಕ್ಷನ್ ಅಂದ ಕೂಡಲೇ ಮೂರು ಪಾರ್ಟ್ಸ್ ಅಲ್ಲಿ ಸ್ಪ್ಲಿಟ್ ಮಾಡಬೇಕು, ಅದಕ್ಕೆ 2 ಪಾಯಿಂಟ್ಸ್ ತಗೋಬೇಕು. ಈ ತರ ಆಯ್ತಲ್ವಾ? ಇವಾಗ 3 ಪಾಯಿಂಟ್ಸ್ ಅಲ್ಲಿ ಸ್ಪ್ಲಿಟ್ ಆಯ್ತು, 3 ಪಾರ್ಟ್ಸ್ ಅಲ್ಲಿ ಸ್ಪ್ಲಿಟ್ ಆಯ್ತಲ್ವಾ? ಸೊ P ಏನ್ ಮಾಡುತ್ತೆ? P divides AB in the ratio 1:2 ಅಲ್ವಾ? ಇಲ್ಲಿ ಒಂದು ಪಾರ್ಟ್ P ಅಷ್ಟೇ ತಗೊಳ್ಳಿ. ಇವಾಗ ಇಲ್ಲಿ ಒಂದು ಪಾರ್ಟ್, ಇಲ್ಲಿ 2 ಪಾರ್ಟ್ಸ್ ಅಲ್ವಾ? 2 ಈಕ್ವಲ್ ಪಾರ್ಟ್ಸ್. ಸೊ 1:2 ರೇಷಿಯೋ ಅಲ್ವಾ? ಸೊ m1:m2 ಏನಾಗುತ್ತೆ? 1:2. ಸೊ m1 1, m2 2. ನಿಮ್ಗೆ x1 x2 x1y1 x2y2 ಗೊತ್ತು ಅಲ್ವಾ? ಸೊ P ಹುಡುಕ್ತೀರಾ. P ಹುಡುಕಕ್ಕೆ ಈಸಿಯಾಗಿ ಫಾರ್ಮುಲಾ ಇದೆ, ಇದೇ ಫಾರ್ಮುಲಾ ಅಲ್ವಾ? ಅಪ್ಲೈ ಮಾಡಬಹುದು. ನೀವು ಅಪ್ಲೈ ಮಾಡಿಬಿಟ್ಟು ನೀವು P is -1, 0 ಅಂತ ಹುಡುಕಬಹುದು. ಗೊತ್ತಾಯ್ತಾ ಯಾವ ತರ ಅಪ್ಲೈ ಮಾಡೋದು ಅಂತ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ ಅಲ್ಲಿ? ಅದೇ ತರ Q ಹುಡುಕ್ಬೇಕು. Q ಹೆಂಗ್ ಹುಡುಕೋದು? Q ಡಿವೈಡ್ಸ್ AB ಇನ್ ದ ರೇಷಿಯೋ ಯಾವುದು? ಒಂದು 2, ಇನ್ನೊಂದು 1. Q ಅಷ್ಟೇ ನೋಡಿ. ಇವಾಗ Q ಗೆ ಇದು Q ಅಂತ ಅನ್ಕೊಳ್ಳಿ. Q ಡಿವೈಡ್ಸ್ AB ಇನ್ ದ ರೇಷಿಯೋ 1:2:1 ಅಲ್ವಾ? ಸೊ Q ಡಿವೈಡ್ಸ್ AB ಇನ್ ದ ರೇಷಿಯೋ 2:1. ಆಮೇಲೆ m1:m2 ಅಲ್ವಾ? m1 m2 1 ಸಬ್ಸ್ಟಿಟ್ಯೂಟ್ ಮಾಡಬಹುದು. x1 x2 ಸೇಮ್ ಇದೆ, AB ನ ಡಿವೈಡ್ ಮಾಡೋದಲ್ವಾ? ಸೊ x1y1 ಇದೆ, x2y2 ಇದೆ. ಈ ತರ ಸಾಲ್ವ್ ಮಾಡಬಹುದು. ಗೊತ್ತಾಯ್ತಾ? ಸಬ್ಸ್ಟಿಟ್ಯೂಟ್ ಮಾಡಿ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಸೊ ಈ ಟ್ರೈಸೆಕ್ಷನ್ ಅನ್ನೋ ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್. ಅದೇ ತರ 4 ಪಾರ್ಟ್ಸ್ ಅಂತಾನೂ ಕೇಳಬಹುದು, 2 ಪಾರ್ಟ್ಸ್ ಅಂತಾನೂ ಯಾವ ತರನೂ ಬರ್ಬೋದು. ಗೊತ್ತಾಯ್ತಾ? ಸೊ ಟ್ರೈಸೆಕ್ಷನ್ ಅಂದ ಕೂಡಲೇ 3 ಪಾರ್ಟ್, ಅದಕ್ಕೆ 2 ಪಾಯಿಂಟ್ಸ್ ಬೇಕು. ಇವಾಗ 4 ಪಾರ್ಟ್ಸ್ ಅಂದ ಕೂಡಲೇ ಎಷ್ಟು ಪಾಯಿಂಟ್ ಬೇಕಾಗತ್ತೆ? ಒಂದು ಕಡಿಮೆ. 4 ಪಾರ್ಟ್ಸ್ ಸ್ಪ್ಲಿಟ್ ಮಾಡಬೇಕಾದ್ರೆ 3 ಪಾಯಿಂಟ್ಸ್ ಬೇಕಾಗತ್ತೆ. ಅದೇ ತರ 10 ಪಾರ್ಟ್ಸ್ ಸ್ಪ್ಲಿಟ್ ಮಾಡಬೇಕು ಅಂತಿದ್ರೆ 9 ಪಾಯಿಂಟ್ಸ್ ಬೇಕು ಅಲ್ವಾ? ಅಷ್ಟೆಲ್ಲ ಕೇಳಲ್ಲ ಯೂಶುವಲಿ. 3 ಪಾರ್ಟ್ಸ್ 4 ಪಾರ್ಟ್ಸ್ ಅಷ್ಟೇ ಕೇಳೋದು ಜಾಸ್ತಿ ಅಂದ್ರೆ. ಸೊ ಅದೇ ನೆನ್ಪಿಟ್ಕೊಳ್ಳಿ, ಟ್ರೈಸೆಕ್ಷನ್ಗೆ 2 ಪಾಯಿಂಟ್ಸ್ ಬೇಕು ಅಂತ. ಸೊ ಈ ತರ ಸಾಲ್ವ್ ಮಾಡೋದು. ಗೊತ್ತಾಯ್ತಲ್ವಾ? ಏನಾದ್ರೂ ಡೌಟ್ ಇದ್ರೆ ಟೆಕ್ಸ್ಟ್ ಬುಕ್ ನೋಡಿ, ಇಲ್ಲ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲೂ ಕೇಳಿ. ಎಕ್ಸಾಂಪಲ್ 6 ಮತ್ತೆ 8 ಕವರ್ ಮಾಡಿ. ಇವಾಗ ಸ್ವಲ್ಪ
ಇನ್ನೊಂದು ಸ್ವಲ್ಪ ಅಡಿಷನಲ್ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ನೋಡೋಣ, ಸೆಕ್ಷನ್ ಫಾರ್ಮುಲಲ್ಲೇ ಬೇಕಾಗುತ್ತೆ. ಈ ಕೇಸ್ ನೋಡಿ, ಇದು ಜನರಲ್ ಫಾರ್ಮುಲಾ ಅಲ್ವಾ, M1 M2 ಇರೋದು. ಇವಾಗ ಸ್ಪೆಷಲ್ ಕೇಸ್ ಏನಂದ್ರೆ M1 ಇಷ್ಟು M2 ಬದಲಿಗೆ K1 ಅಂತ ಅನ್ಕೊಳ್ಳಿ. ಗೊತ್ತಾಯ್ತಾ? ಅಂದ್ರೆ ಏನ್ ಹೇಳಿ, M1 is K, M2 is 1 ಅಲ್ವಾ. K1 ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡ್ತಿದ್ರೆ ಒಂದು ಪಾಯಿಂಟ್ ಒಂದು ಲೈನ್ ನ ಫಾರ್ಮುಲಾ ಏನಾಗುತ್ತೆ ನೋಡಿ, M1 ಕಡೆ K ಹಾಕಿ M2 ಕಡೆ 1 ಹಾಕಿ, ಏನಾಗುತ್ತೆ kx2 plus x1 divided by k plus 1 ಅಲ್ವಾ, m1 plus m2 k plus 1, ಆಮೇಲೆ ky2 plus y1 divided by k plus 1. ಸೊ ಇದು ನೋಡ್ಕೊಳ್ಳಿ, ಕೆಲವೊಮ್ಮೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ k1 ಅಂತ ತಗೋಬೇಕು, ಆಮೇಲೆ ಈಸಿ ಆಗ್ಬಿಡುತ್ತೆ ಸಾಲ್ವ್ ಮಾಡಕ್ಕೆ. ಯಾಕಂದ್ರೆ ಎರಡೆರಡು ನೋಡಿ, ಎರಡೆರಡು M1 M2 ಇರೋದು ಸಿಂಪಲ್ ಆಗ್ಬಿಟ್ಟು ಒಂದ್ ಕಡೆ 1 ಆಗ್ಬಿಡುತ್ತೆ ಅಲ್ವಾ. ಸೊ ಈ ತರನು ನೆನ್ಪಿಟ್ಕೊಳ್ಳಿ, ಇಫ್ p divides the line in the ratio k1 where k is M1 M2 is 1 ಆ ತರ ಇದ್ರೆ ಫಾರ್ಮುಲಾ ಈ ತರ ರೆಡ್ಯೂಸ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಈ ಫಾರ್ಮುಲಾನು ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾ ನಿಮ್ಗೆ ನೆನ್ಪಿಡಕ್ ಕಷ್ಟ ಆಗುತ್ತೆ ಅಂದ್ರೆ ಏನಿಲ್ಲ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಇದರಲ್ಲೇ M1 K M2 1 ಸಬ್ಸ್ಟಿಟ್ಯೂಟ್ ಮಾಡಿ ಈ ಫಾರ್ಮುಲಾ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಇಫ್ p divides the line in ratio k1 px, y equal to ಇದು. ಗೊತ್ತಾಯ್ತಾ? ಸೊ ಇದು ಒಂದು ಸ್ಪೆಷಲ್ ಕೇಸ್. ಇನ್ನೊಂದು ಸ್ಪೆಷಲ್ ಕೇಸ್ ನೋಡೋಣ, ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಗೊತ್ತಾಯ್ತಾ? ಇವಾಗ ಮಿಡ್ ಪಾಯಿಂಟ್ ಫಾರ್ಮುಲಾ ಏನಂತ ನೋಡಿ. ಇವಾಗ ಮಿಡ್ ಪಾಯಿಂಟ್ ಆಫ್ ಲೈನ್ ಏನ್ ಮಾಡುತ್ತೆ, ಲೈನ್ ನ ಕರೆಕ್ಟ್ ಆಗಿ ಹಾಫ್ ಆಗಿ ಸ್ಪ್ಲಿಟ್ ಮಾಡುತ್ತೆ ಅಲ್ವಾ. ಮಿಡ್ ಪಾಯಿಂಟ್ ಆಫ್ ಎ ಲೈನ್ ಡಿವೈಡ್ಸ್ ಅ ಲೈನ್ ಇಂಟು 2 ಈಕ್ವಲ್ ಪಾರ್ಟ್ಸ್ ಅಲ್ವಾ. ಸೊ AP ಈಕ್ವಲ್ ಟು PB, ಕರೆಕ್ಟಾ? ಸೊ AP ಬೈ PB ಎಷ್ಟಾಗುತ್ತೆ, AP ಬೈ PB 1 ಆಗುತ್ತೆ. ಯಾಕೆ? ಎರಡು ಈಕ್ವಲ್. ಹಾಗಾದ್ರೆ ರೇಷಿಯೋ ಏನು, M1 is to M2 is equal to 1 is to 1. ಯಾಕೆ? this side is this section is equal to ಈ ಸೆಕ್ಷನ್ ಅಲ್ವಾ. ಸೊ ರೇಷಿಯೋ ಏನು, 1 is to 1 ಅಲ್ವಾ. ಎರಡು 10 ಇದ್ರೆ 10 is to 10 1 is to 1 ಆಗ್ಬಿಡುತ್ತೆ. ಹೌದಾ? ಸೊ ಏನೇ ರೇಷಿಯೋ ಇದ್ರು ಅದು 1 is to 1 ಮಿಡ್ ಪಾಯಿಂಟ್ ಗೆ. ಸೊ ಇವಾಗ M1 is to M2 equal to 1 is to 1 ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ವಾ. ಈ ಫಾರ್ಮುಲಾ ಅಲ್ವಾ ಮೇನ್ ಫಾರ್ಮುಲಾ ಸೆಕ್ಷನ್ ಗೆ. M1 M2 ಎರಡು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ x2 plus x1 divided by 1 plus 1 ಆಗುತ್ತೆ. ಸೊ x2 plus x1 divided by 2, y2 plus y1 divided by 2. ಗೊತ್ತಾಯ್ತಾ? ಸೊ ಇದು ಮಿಡ್ ಪಾಯಿಂಟ್ ಆಫ್ ಎ ಲೈನ್ ಗೆ ಫಾರ್ಮುಲಾ. ಏನಿಲ್ಲ, ಮೇನ್ ಫಾರ್ಮುಲಾದಲ್ಲೇ M1 M2 M1 ಮತ್ತೆ M2 ಎರಡು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಬಂದ್ಬಿಡುತ್ತೆ. ಸೊ ಮಿಡ್ ಪಾಯಿಂಟ್ ಆಫ್ ಎ ಲೈನ್ x1, y1 and x2, y2 is x1 plus x2 plus x1 by 2, y2 plus y1 by 2. ಗೊತ್ತಾಯ್ತಾ? ಸೊ ಇದು 1 ಮಾರ್ಕ್ ಪ್ರಾಬ್ಲಮ್ ಕೇಳಬಹುದು. ಲೈನ್ ಇದು ಅಂತ ಕೊಟ್ಟಿರ್ತಾರೆ, x1 x2 y1 y2 ಕೊಟ್ಟಿರ್ತಾರೆ. ಮಿಡ್ ಪಾಯಿಂಟ್ ಏನು ಅಂತ ಕೇಳಿರ್ತಾರೆ. ನಿಮ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ಚಾಪ್ಟರ್ ಅಂತಾನೂ ಹೇಳಿರಲ್ಲ. ಮಿಡ್ ಪಾಯಿಂಟ್ ಏನು ಅಂತ ಕೇಳಿದ್ರೆ ನೀವು ನೆನ್ಪು ಮಾಡಿ ಕರೆಕ್ಟ್ ಆಗಿ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಗೊತ್ತಾಯ್ತಾ? ಸೊ ಇದು ಎರಡು ಸ್ಪೆಷಲ್ ಕೇಸಸ್ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡೋದ್ರಲ್ಲಿ. ಇದು ನೀವು ನೆನ್ಪಿಟ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಫುಲ್ ಈಸಿ ಆಗುತ್ತೆ. ಕೆಲವು ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಮಿಡ್ ಪಾಯಿಂಟ್ ನ ಅಪ್ಲೈ ಮಾಡೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. 9th one ನೋಡಿ, ಎಕ್ಸಾಂಪಲ್ ಪ್ರಾಬ್ಲಮ್. ಇಲ್ಲಿ ನೀವು k:1 ರೇಷಿಯೋ ಹೆಂಗ್ ಯೂಸ್ ಮಾಡೋದು ಅಂತ ಗೊತ್ತಾಗ್ಬಿಡುತ್ತೆ. ಫೈಂಡ್ ದ ರೇಷಿಯೋ ಇನ್ ವಿಚ್ y axis divides the line segment joining 5, -6 and -1, -4. Also find the point of intersection. ಗೊತ್ತಾಯ್ತಾ? ಅದಕ್ಕೆ ನಾನು ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಇಲಿಸ್ಟ್ರೇಟ್ ಮಾಡಿದ್ದೀನಿ. ನೋಡಿ, ಒಂದು y axis ಡ್ರಾ ಮಾಡಿದ್ದೀನಿ, x axis ಡ್ರಾ ಮಾಡಿ ಯಾವ್ದು ಬೇಕೋ ಆ ಪಾಯಿಂಟ್ಸ್ ಅಷ್ಟೇ ಮಾರ್ಕ್ ಮಾಡಿದ್ದೀನಿ. -1, 5, -6, -4 ಡ್ರಾ ಮಾಡಿಬಿಟ್ಟು ನಿಮಗೆ ಪಾಯಿಂಟ್ A ಮಾರ್ಕ್ ಮಾಡಿದ್ದೀನಿ, ಪಾಯಿಂಟ್ B ಮಾರ್ಕ್ ಮಾಡಿದ್ದೀನಿ, -1, -4. ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ ಡ್ರಾ ಮಾಡಿರೋದು. ಇವಾಗ ನೋಡಿ, y ಆಕ್ಸಿಸ್ ಈ ಲೈನ್ ನ ಯಾವ ರೇಷಿಯೋ ಡಿವೈಡ್ ಮಾಡುತ್ತೆ ನೋಡಿ. ಡಿವೈಡ್ ಮಾಡ್ತಿದೆ, ಹೌದಾ? ಡಿವೈಡ್ ಮಾಡ್ತಿದೆ ಅಲ್ವಾ? ನೋಡಿ, ಲೈನ್ ಹಿಂಗಿದೆ, y ಆಕ್ಸಿಸ್ ಹಿಂಗಿದೆ, ಡಿವೈಡ್ ಮಾಡ್ತಿದೆ. ಈ ಪಾಯಿಂಟ್ ಯಾವುದು, ಆಮೇಲೆ ಯಾವ ರೇಷಿಯೋ ಡಿವೈಡ್ ಆಗುತ್ತೆ ಅನ್ನೋದು ಹೇಳ್ಬೇಕು ನಾವು. ಗೊತ್ತಾಯ್ತಾ? ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ, ಏನು ಗೊತ್ತಿಲ್ಲ ನಮ್ಗೆ, ಫಸ್ಟ್ ಏನ್ ಮಾಡೋಣ, k:1 ರೇಷಿಯೋ ಡಿವೈಡ್ ಮಾಡುತ್ತೆ ಅಂತ ಎಸ್ಯೂಮ್ ಮಾಡ್ಬೇಡ. ಸೊ k:1 ರೇಷಿಯೋ ಅಂತ ಬರ್ದೀನಿ ನೋಡಿ, k ಬರ್ದೀನಿ, 1 ಬರ್ದೀನಿ. ಅಂದ್ರೆ ಇದು PA PB = k:1. ಗೊತ್ತಾಯ್ತಾ? ಸೊ k:1 ಫಾರ್ಮುಲಾ ನಿಮ್ಗೆ ಸ್ಪೆಷಲ್ ಕೇಸಲ್ಲಿ ಹೇಳ್ಕೊಟ್ಟಿದ್ದಲ್ವಾ. ಸೊ ಈ ಫಾರ್ಮುಲಾ ಆಗ್ಬಿಡುತ್ತೆ ಅಲ್ವಾ. px, y ಈ ಪಾಯಿಂಟ್ ಈಕ್ವಲ್ ಟು ಇದು ಸಬ್ಸ್ಟಿಟ್ಯೂಟ್ ಮಾಡಿ. x1 y1 ನಿಮ್ಗೆ ಗೊತ್ತು, ಇದು x1 y1, ಇದು x2 y2,
ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಈ ತರ ಬಂದ್ಬಿಡುತ್ತೆ. ಹೌದಾ? ಕೆ ನಿಮ್ಗೆ ಏನಂತ ಗೊತ್ತಿಲ್ಲ, ಅಲ್ಲೇ ಅಸ್ಯೂಮ್ ಮಾಡಿದ್ದು. ಸೊ ಕೆ ಹಂಗೆ ಉಳಿಯುತ್ತೆ, ಪಾಯಿಂಟ್ ಪಿ ಈ ತರ ಬಂದ್ಬಿಡುತ್ತೆ. ಹೌದಾ? ಸಬ್ಸ್ಟಿಟ್ಯೂಟ್ ಮಾಡಿ ನೀವೇ, ವಿಡಿಯೋನ ಪಾಸ್ ಮಾಡ್ಬಿಟ್ಟು ಮಾಡಿ, ನಿಮ್ಗೆ ಈ ಈಕ್ವೇಶನ್ ಬರುತ್ತೆ. ಇವಾಗ ಪಾಯಿಂಟ್ ಪಿ ಇಸ್ ಆನ್ ವೈ ಆಕ್ಸಿಸ್ ಅಲ್ವಾ? ಯಾಕೆ ವೈ ಆಕ್ಸಿಸ್ ಅದನ್ನ ಇದು ಮಾಡ್ತಿದೆ, ಯಾವುದು ಡಿವೈಡ್ ಮಾಡ್ತಿದೆ. ಸೊ ಪಾಯಿಂಟ್ ಪಿ ಇಸ್ ಆನ್ ವೈ ಆಕ್ಸಿಸ್. ಯಾವ್ದಾದ್ರು ಪಾಯಿಂಟ್ ವೈ ಆಕ್ಸಿಸ್ ಮೇಲೆ ಇದೆ ಅಂದ್ರೆ ಅದರ ಅರ್ಥ ಏನು? ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದೆ ಪಾರ್ಟ್ 1 ಅಲ್ಲಿ. ಪಾಯಿಂಟ್ ವೈ ಆಕ್ಸಿಸ್ ಮೇಲೆ ಇದೆ ಅಂದ್ರೆ ಅದ್ರ ಎಕ್ಸ್ ಕೋಆರ್ಡಿನೇಟ್ 0 ಅಲ್ವಾ? ಸೊ ಇದ್ರದ್ದು ಎಕ್ಸ್ ಕೋಆರ್ಡಿನೇಟ್ 0 ಅಂದ ಕೂಡಲೇ ಈ ಪಾರ್ಟ್ ಏನಾಗುತ್ತೆ? ಈ ಪಾರ್ಟ್ 0 ಆಗ್ಬಿಡುತ್ತೆ. ಸೊ ಸಿನ್ಸ್ ಪಿ ಇಸ್ ಆನ್ ವೈ ಆಕ್ಸಿಸ್ ಅಲ್ವಾ, ಎಕ್ಸ್ ಕೋಆರ್ಡಿನೇಟ್ ಈಕ್ವಲ್ ಟು 0. ಸೊ ಈ ಪಾರ್ಟ್ 0, ಕೆ ಪ್ಲಸ್ 1 ಈ ಕಡೆ ಇದು ಕ್ಯಾನ್ಸಲ್ ಆಯ್ತು, ಮೈನಸ್ ಕೆ ಪ್ಲಸ್ 5 ಈಕ್ವಲ್ ಟು 0, ಕೆ ಈಕ್ವಲ್ ಟು 5 ಅಲ್ವಾ? ಈಸಿಯಾಗಿ ಗೊತ್ತಾಯ್ತಲ್ಲ ಕೆ ಈಕ್ವಲ್ ಟು 5 ಅಂತ. ಸೊ ರೇಷಿಯೋ ಏನು? ರೇಷಿಯೋ ಇಸ್ k:1 ಅಲ್ವಾ? ಸೊ ರೇಷಿಯೋ ಇಸ್ 5:1. y axis divides the line in the ratio 5:1. ಅರ್ಥ ಆಯ್ತಾ? ಇವಾಗ ಪಾಯಿಂಟ್ ಏನು ಅಂತಾನೂ ಕೇಳಿದ್ದಾರೆ, ಪಿ. ಗೊತ್ತಾಯ್ತಾ? ಫೈಂಡ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದು x ಆಕ್ಸಿಸ್, x ಕೋಆರ್ಡಿನೇಟ್ 0, y ಕೋಆರ್ಡಿನೇಟ್ ಎಷ್ಟು? k ಈಕ್ವಲ್ ಟು 5 ಅಂತಲ್ವಾ ನಿಮ್ಗೆ? ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಒಂದು 0 ಅದು ಬೇಕಾಗಿಲ್ಲ. ಈ ಕಡೆದು 5 into -4 5 plus 1 -26/6 ಅಂದ್ರೆ -13/3. ಸೊ ಪಾಯಿಂಟ್ ಇಸ್ 0, -13/3. ಈ ಎಲ್ಲಿ ಕಟ್ ಆಗುತ್ತೋ ಆ ಪಾಯಿಂಟ್ ಪಿ ಇಸ್ 0, -13/3. ಅರ್ಥ ಆಯ್ತಾ? ಸೊ ಈ ತರ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಟೆಕ್ಸ್ಟ್ ಬುಕ್ ಅಲ್ಲಿ ಡಯಾಗ್ರಾಮ್ ಕೊಟ್ಟಿಲ್ಲ, ನಿಮ್ಗೆ ಅರ್ಥ ಆಗ ಸ್ವಲ್ಪ ಕಷ್ಟ ಆಗ್ಬೋದು ಅಂತ, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದೀನಿ ನಿಮ್ಗೆ. ಗೊತ್ತಾಯ್ತಾ? ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಇವಾಗ 10th ಒನ್ ನೋಡಿ, ಪಾಯಿಂಟ್ಸ್ ABCD ಕೊಟ್ಟಿದ್ದಾರೆ. A 6,1, B 8,2, C 9,4, D P,3. P ಕೊಟ್ಟಿಲ್ಲ. ಆರ್ ವರ್ಟಿಸಸ್ ಆಫ್ ಎ ಪ್ಯಾರಲೋಗ್ರಾಮ್ ಟೇಕನ್ ಇನ್ ಆರ್ಡರ್. ಫೈಂಡ್ P. ಗೊತ್ತಾಯ್ತಾ? P ಹುಡುಕಬೇಕು. ಸೊ ಇದ್ರದ್ದು ಈಸಿಯೆಸ್ಟ್ ಹೇಗೆ ಸಾಲ್ವ್ ಮಾಡೋದು ಅಂದ್ರೆ ಅದ್ರದ್ದು ಡಯಾಗ್ನಲ್ಸ್ ಡ್ರಾ ಮಾಡೋದು. ಆಮೇಲೆ ಒಮ್ಮೆ ಡಯಾಗ್ನಲ್ಸ್ ಡ್ರಾ ಮಾಡಿದ್ಮೇಲೆ ಅದನ್ನ ಅನಲೈಸ್ ಮಾಡೋಣ. ಸೊ ಒಂದು BD, ಇನ್ನೊಂದು AC, ಅದು Q ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಅನ್ಕೋಣ. ಒಂದು ಪ್ರಾಪರ್ಟಿ ತುಂಬಾ ಇಂಪಾರ್ಟೆಂಟ್, ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ಗೊತ್ತಾಯ್ತಾ? ಸೊ ಇದು ಡಯಾಗ್ನಲ್ ಬೈಸೆಕ್ಟ್ ಆಗತ್ತೆ, BD ಮತ್ತೆ AC ಬೈಸೆಕ್ಟ್ ಈಚ್ ಅದರ್. ಸೊ ಅದರ ಅರ್ಥ ಏನು? Q is the midpoint ಅಲ್ವಾ ಆಫ್ ಬೋತ್ BD and AC. ಸೊ Q ಮಿಡ್ ಪಾಯಿಂಟ್ ಅಂದ ಕೂಡಲೇ ನೀವು ಏನ್ ಮಾಡ್ಬೋದು? ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕ್ಬೋದು. ಒಂದು ಮಿಡ್ ಪಾಯಿಂಟ್ ಫಾರ್ಮುಲಾ AC ಗೆ ಹಾಕಿ, ಇನ್ನೊಂದು ಮಿಡ್ ಪಾಯಿಂಟ್ ಫಾರ್ಮುಲಾ BD ಗೆ ಹಾಕಿ. ಸೊ ಮಿಡ್ ಪಾಯಿಂಟ್ ಆಫ್ AC ಏನಾಗುತ್ತೆ? ಒಂದು 6 + 9/2, 1 + 4/2 ಅಲ್ವಾ? x2 + x1/2, y2 + y1/2. ಆಮೇಲೆ BD ಗೆ ಹಾಕಿ, BD ಗೆ ಸೇಮ್ 8 + p/2, 2 + 3/2 ಅಲ್ವಾ? ಆ ತರ ಆಗುತ್ತೆ. ಸೊ ಬರ್ದೀನಿ. ಇವಾಗ ಮಿಡ್ ಪಾಯಿಂಟ್ ಎರಡರದ್ದು ಸೇಮ್ ಅಲ್ವಾ? ಯಾಕೆ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್, ಮಿಡ್ ಪಾಯಿಂಟ್ ಸೇಮ್, ಅದಕ್ಕೆ ಎರಡು ಈಕ್ವಲ್. ಇವಾಗ ನೋಡಿ ನಮ್ಗೆ P ಬೇಕಲ್ವಾ? ಸೊ ಇದು ಈಕ್ವಲ್ ಟು ಇದು, ಕರೆಕ್ಟಾ? ಸೊ 6 + 9/2 = 8 + p/2. ಇನ್ನೊಂದು ಹೆಂಗಾದ್ರೂ ಈಕ್ವಲ್ ಇದೆ ನೋಡಿ, 4 + 1 5/2, 3 + 2 5/2, ಎರಡು ಈಕ್ವಲ್ ಇದೆ. ಅದು ಇಟ್ಕೊಂಡು ಏನು ಮಾಡಂಗಿಲ್ಲ ನಾವು. ಸೊ ಇದೆರಡಷ್ಟೇ ತಗೊಳ್ಳಿ. 6 + 9/2 ಎಷ್ಟು? 15/2 = 8 + p/2. ಸೊ ಡಿನಾಮಿನೇಟರ್ 2 2 ಇದೆ, ಕ್ಯಾನ್ಸಲ್ ಆಗುತ್ತೆ. 8 + p = 15, p = 7. ಅರ್ಥ ಆಯ್ತಾ? ಸೊ ಈ ಪಾಯಿಂಟ್ ಏನು? D P,3 is 7, ಆಯ್ತಾ? ಸೊ ಈ ತರ ಸಾಲ್ವ್ ಮಾಡೋದು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್, ಪ್ಯಾರಲೋಗ್ರಾಮ್ದು. ಆಮೇಲೆ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡೋದು. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಮತ್ತೆ ನೆನಪು ಮಾಡಿ. ಮಿಡ್ ಪಾಯಿಂಟ್ ಫಾರ್ಮುಲಾ Q = x2 + x1/2, y2 + y1/2. ಆಯ್ತಾ? ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಹೇಳಿದ್ನಲ್ವಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಮಾಡಬೇಕಾದ್ರೆ ಕೆಲವೊಮ್ಮೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನೀವು ಸೆಕ್ಷನ್ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದೇ ಬೇಡ, ಡೈರೆಕ್ಟ್ ಆಗಿ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಬೋದು ಅಂತ. ಇದೇ ಮಿಡ್ ಪಾಯಿಂಟ್ ಫಾರ್ಮುಲಾ ಮಾಡಿಬಿಟ್ಟು ಸಾಲ್ವ್ ಮಾಡಿದ್ದು. ಗೊತ್ತಾಯ್ತಾ? ಸೊ ಇಲ್ಲಿಗೆ ಸೆಕ್ಷನ್ ಫಾರ್ಮುಲಾ ಮತ್ತೆ ಎಕ್ಸಾಂಪಲ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ
ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆಯಲ್ವಾ 7.2 ಅದನ್ನ ಸಾಲ್ವ್ ಮಾಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ, ಮತ್ತೆ ವಿಡಿಯೋಸ್ಗಳೆಲ್ಲ ನಿಮ್ಮದು ಕ್ಲಾಸ್ಮೇಟ್ಸ್ ಕೂಡ ಕಳಿಸಿ. ಥ್ಯಾಂಕ್ ಯು.